ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಸಿ.ಎಸ್.ಕೆ ತಂಡವು 2026ರ ಮಿನಿ ಹರಾಜಿನಲ್ಲಿ ಕೆಲವು ಆಟಗಾರರನ್ನು ದೊಡ್ಡ ಮಟ್ಟದ ಹಣ ಹಾಕುವುದರ ಮೂಲಕ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವ ತವಕದಲ್ಲಿದೆ. ಯಾರು ಆ ಆಟಗಾರರು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭಕ್ಕೆ ಸಿದ್ಧತೆಗಳು ಭರದಿಂದ ನಡೆದಿವೆ. ಡಿಸೆಂಬರ್ 16ರಂದು IPL ಮಿನಿ ಹರಾಜು ಅಬುಧಾಬಿಯಲ್ಲಿ ನಡೆಯಲಿದೆ. ಈ ವೇಳೆ ಮಾಲೀಕರು ತಮ್ಮ ತಂಡದ ಸಂಯೋಜನೆಗೆ ಒತ್ತು ನೀಡಲಿದ್ದಾರೆ. ತಮ್ಮ ಬಳಿ ಇರುವ ಹಣವನ್ನು ಸ್ಟಾರ್ ಆಟಗಾರರ ಮೇಲೆ ಹೂಡಲು ಮಾಲೀಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂತೆಯೇ ಎಲ್ಲ ತಂಡಗಳು ಈ ಹರಾಜಿನಲ್ಲಿ ತಾವು ಕೊಳ್ಳಬಹುದಾದ ಆಟಗಾರರ ಶಾರ್ಟ್ ಲಿಸ್ಟ್ ಮಾಡಿಕೊಳ್ಳುತ್ತಿವೆ. ಈ ವೇಳೆ ತಂಡಗಳು ಸ್ಟಾರ್ ಆಲ್ರೌಂಡರ್ಗಳಿಗೆ ರೆಡ್ ಕಾರ್ಪೆಟ್ ಹಾಕುವ ಮೂಲಕ ಬಿಗ್ ಪ್ಲಾನ್ ಮಾಡಿಕೊಂಡಿವೆ. IPLನಲ್ಲಿ ದಾಖಲೆಯ ಪ್ರಶಸ್ತಿ ವಿಜೇತ ಚೆನ್ನೈ ಸೂಪರ್ ಕಿಂಗ್ಸ್ ಸಹ ಹರಾಜಿಗೆ ಭರ್ಜರಿ ತಯಾರಿ ನಡೆಸಿದೆ. ಈ ಬಾರಿಯ ಹರಾಜಿಗೆ ಚೆನ್ನೈ 43.4 ಕೋಟಿ ರೂಪಾಯಿಗಳೊಂದಿಗೆ ಅಂಗಳ ಪ್ರವೇಶಿಸಲಿದೆ. ಈ ವೇಳೆ 9 ಆಟಗಾರರನ್ನು ಖರೀದಿಸಬಹುದಾಗಿದೆ. ಇದರಲ್ಲಿ 4 ವಿದೇಶಿ ಆಟಗಾರರನ್ನು ಖರೀದಿಸುವ ಅವಕಾಶ ಚೆನ್ನೈ ತಂಡಕ್ಕೆ ಇದೆ. ಈ ಬಾರಿ ಸ್ಟಾರ್ ಆಟಗಾರರಾದಂಥ ಡೆವಾನ್ ಕಾನ್ವೆ, ರಾಹುಲ್ ತ್ರಿಪಾಠಿ, ರವೀಂದ್ರ ಜಡೇಜಾ, ರಚಿನ್ ರವೀಂದ್ರ, ಸ್ಯಾಮ್ ಕರನ್, ರವಿಚಂದ್ರನ್ ಅಶ್ವಿನ್ ತಂಡದಿಂದ ಹೊರಗುಳಿದಿದ್ದು, ತಂಡವನ್ನು ಬಲಗೊಳಿಸಲು ಚೆನ್ನೈ ಈ 3 ಆಟಗಾರರ ಮೇಲೆ ಬಹುದೊಡ್ಡವಾದ ಪ್ಲಾನ್ ಮಾಡಿಕೊಂಡಿದೆ. ಚೆನ್ನೈ ಲಿಸ್ಟ್ನಲ್ಲಿರುವಂಥ ಆಟಗಾರರನ್ನು ಗಮನಿಸುವುದಾದರೆ, ಮೊದಲನೆಯದ ಆಟಗಾರ ಲಿಯಾಮ್ ಲಿವಿಂಗ್ಸ್ಟೋನ್. RCB ಕೈಬಿಟ್ಟ ಲಿಯಾಮ್ ಲಿವಿಂಗ್ಸ್ಟೋನ್ ಅವರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸೇರಿಸಿಕೊಳ್ಳುವ ಪ್ಲಾನ್ ಮಾಡಿಕೊಂಡಿದೆ. ಈ ವೇಳೆ ಚೆನ್ನೈ ಹರಾಜಿನಲ್ಲಿ ಇವರಿಗೆ ಹಣದ ಹೊಳೆಯನ್ನು ಹರಿಸಲು ಯೋಜನೆ ರೂಪಿಸಿಕೊಂಡಿದೆ. ಇವರು ಮಿಡ್ಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ಗೆ ಬಲ ತುಂಬುವ ಆಟಗಾರ. ಅಲ್ಲದೆ ಸ್ಪಿನ್ ಬೌಲಿಂಗ್ ಮೂಲಕವೂ ತಮ್ಮ ತಂಡಕ್ಕೆ ನೆರವಾಗಬಲ್ಲರು. ಇಂಗ್ಲೆಂಡ್ ಆಲ್ರೌಂಡರ್ IPLನಲ್ಲಿ ಆಡಿದ 49 ಪಂದ್ಯಗಳಲ್ಲಿ 158ರ ಸ್ಟ್ರೈಕ್ ರೇಟ್ನಲ್ಲಿ 1051 ರನ್ನನ್ನು ಕಲೆ ಹಾಕಿದ್ದಾರೆ. ಅದೇ ರೀತಿ ಚೆನ್ನೈ ತಂಡದ ಲಿಸ್ಟ್ನಲ್ಲಿರುವ ಎರಡನೇ ಆಟಗಾರ ವೆಂಕಟೇಶ್ ಅಯ್ಯರ್. ಕೋಲ್ಕತಾ ತಂಡದಿಂದ ರಿಲೀಸ್ ಆಗಿರುವ ವೆಂಕಟೇಶ್ ಅಯ್ಯರ್ ಚೆನ್ನೈ ತಂಡದಲ್ಲಿರುವ ಮತ್ತೊಬ್ಬ ಆಟಗಾರ. ಇವರಿಗೆ KKR ಕಳೆದ ಬಾರಿ ಹರಾಜಿನಲ್ಲಿ 23.75 ಕೋಟಿ ನೀಡಿ ತಮ್ಮ ತಂಡಕ್ಕೆ ಖರೀದಿಸಿತ್ತು. ಆದರೆ ಕಳೆದ ಆವೃತ್ತಿಯಲ್ಲಿ ಇವರು ಆಡಿದ 7 ಪಂದ್ಯಗಳಲ್ಲಿ ಕೇವಲ 142 ರನ್ ಮಾತ್ರ ಸಿಡಿಸಿದ್ದಾರೆ. ಇವರು ಮಿಡ್ಲ್ ಆರ್ಡರ್ನಲ್ಲಿ ತಮ್ಮ ತಂಡಕ್ಕೆ ಬಲ ತುಂಬುವ ಪ್ಲೇಯರ್. ಅಲ್ಲದೆ ಇವರು ಬೌಲಿಂಗ್ನಲ್ಲಿಯೂ ಸಹ ತಮ್ಮ ತಂಡಕ್ಕೆ ನೆರವಾಗಬಲ್ಲ ಕ್ಷಮತೆಯನ್ನು ಹೊಂದಿದ್ದಾರೆ. ಇವರು IPLನಲ್ಲಿ 3094 ರನ್ ಕಲೆ ಹಾಕಿದ್ದು, ಇದರಲ್ಲಿ 17 ಅರ್ಧಶತಕಗಳು ಸೇರಿವೆ. ಅದೇ ರೀತಿ ಚೆನ್ನೈ ತಂಡದ ಲಿಸ್ಟ್ನಲ್ಲಿರುವಂತಹ ಮೂರನೇ ಆಟಗಾರ ರವಿ ಬಿಷ್ಣೋಯ್. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತನ್ನ ಸ್ಪಿನ್ ವಿಭಾಗವನ್ನು ಬಲಪಡಿಸಿಕೊಳ್ಳಲು ರವಿ ಬಿಷ್ಣೋಯ್ ಅವರನ್ನು ಟಾರ್ಗೆಟ್ ಮಾಡಲಿದೆ. ಸ್ಪಿನ್ ಖ್ಯಾತರಾದಂಥ ರವೀಂದ್ರ ಜಡೇಜಾ ಹಾಗೂ ಅಶ್ವಿನ್ ತಂಡವನ್ನು ತೊರೆದಿದ್ದರಿಂದ ಇವರ ಸ್ಥಾನವನ್ನು ತುಂಬಬಲ್ಲ ಆಟಗಾರರನ್ನು ಹುಡುಕಾಟವನ್ನು ಚೆನ್ನೈ ನಡೆಸಲಿದೆ. ರವಿ ಬಿಷ್ಣೋಯ್ ಅವರನ್ನು LSG ತಂಡ ಕೈಬಿಟ್ಟಿದೆ. ಇವರು ಕಳೆದ ಆವೃತ್ತಿಯಲ್ಲಿ ಆಡಿದ 11 ಪಂದ್ಯಗಳಲ್ಲಿ 9 ವಿಕೆಟ್ ಪಡೆದಿದ್ದರು. ಒಟ್ಟಾರೆ IPLನಲ್ಲಿ 25 ವರ್ಷದ ಯುವ ಆಲ್ರೌಂಡರ್ ರವಿ ಬಿಷ್ಣೋಯ್ 61 ವಿಕೆಟನ್ನು ಕಬಳಿಸಿದ್ದಾರೆ. ಅದೇ ರೀತಿ ಚೆನ್ನೈ ತಂಡವು ಇನ್ನೂ ಹಲವಾರು ಆಟಗಾರರ ಮೇಲೆ ಕಣ್ಣಿಟ್ಟಿದ್ದು, ಡಿಸೆಂಬರ್ 16ರಂದು ನಡೆಯಲಿರುವ ಮಿನಿ ಹರಾಜಿನಲ್ಲಿ ಯಾವ ಆಟಗಾರ ಯಾವ ತಂಡಕ್ಕೆ ಹರಾಜಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.